श्रीमद्गुरुसुखमहाज्ञानैकतानप्रभा सर्वप्रापवशक्तिभोगबलसत्सारात्मदिव्याकृतिं सृष्टिस्थाननिरोधनित्यनियति ज्ञानप्रकाशावृत्तिध्वान्ता मोक्षविमोक्षदं हरिमयं तदोपासने ಓಹೋ ಎಲ್ರಿಗೂ ಕೊಡ್ಬೇಕನ್ನ ಎಲ್ರಿಗೂ ಕೊಡೋದು ಅಂದೆ ಅದು ಇದೀತಿದ್ದೀರಲ್ಲ ಅದಕ್ಕೆ ಹೇಳಿದ್ದೆ ನಿನ್ನೆ ಕೊಟ್ಟಿದ್ದ ನಿನ್ನೆ ಬರೆದಿದ್ದವ್ರಿಗಿದ ಓಂ ಹರಿಮಜಂ ನಿತ್ಯಂ ಸದೋಪಾಸ್ಮಹೇ ಅವನು ನಿತ್ಯ ಆದ್ದರಿಂದ ಸದಾ ಉಪಾಸನೆ ಮಾಡ್ತಾನೆ ನಿತ್ಯಂ ಸದಾ ಉಪಾಸ್ಮಹೇ ವಾಯೋರ್ ವಿಷಯ ಬ್ರಹ್ಮಣಸ್ತು ತದಂತರ ಇವತ್ತು ಉಳಿದವರು ಟಿಕೆಟ್ನ ಇಳಿದ ತಕ್ಷಣ ವ್ಯಾಲ್ಯೂ ಸೋಲ್ತೋಯ್ತು ಅದೇ ಕ್ಲೇಮ್ ಮಾಡ್ಬೇಕಾದ್ರೆಲ್ಲ ಬೇಕೇ ಬೇಕು ಅವರು ಕಳ್ಕೊಂಡ್ರೆ ಫಜಿತ ಬಿಡ್ತಾರೆ ಆ ಥರ ಇದೆಲ್ಲ ಭಾಳ ಹುಷಾರಾಗಿರಿ ಎಷ್ಟು ಹೇಳ್ತಾ ಸರ್ವದಾ ಸಮತ್ವ ಅದಾಯ್ತು ಸೊ ವಾಯೋರ್ ವಿಶೇಷಿತ ವಿಂಶತಿ ವರ್ಷಸ್ಯ ಬ್ರಹ್ಮಣಸ್ತು ತದಂತರ ಗಾಯೇದೇತೈಶ್ವರೈಸ್ತಸ್ಮಾತ್ ಯಥಾಶಕ್ತಿ ನ ವಿಸ್ವರಂ ಇದೆಲ್ಲ ಹೇಳಿ ನೋಟ್ ಕೊಡ್ತಾರೆ ಕೊನೆಗೆ ಈ ರೀತಿ ಇರೋದರಿಂದ ಯಾರ ಬಗ್ಗೆ ನಾವು ಸ್ತೋತ್ರ ಮಾಡ್ತೇವೋ ಅವರಿಗೆ ಯಾವ ಸ್ವರ ಪ್ರಿಯರೋ ಆ ಸ್ವರದಲ್ಲಿ ಹೇಳಬೇಕು ಅಂತ ಹೇಳ್ತಾ ಅರ್ಥ ಆಯ್ತಾ ಆ ಸ್ವರದಲ್ಲಿ ಹೇಳಬೇಕು ಭಾಳ ಇಂಟ್ರೆಸ್ಟಿಂಗ್ ಇಷ್ಟೆಲ್ಲ ಸ್ವರ ಇದೆಲ್ಲ ಕೇಳಿದಾಗ ಎಷ್ಟು ದೇವ್ರ ಬಗ್ಗೆ ಹೇಳ್ಬೇಕಾದ್ರೆ ಎಷ್ಟು ಹೇಳಿದ್ರು ಸಾಲದು ಅಲ್ಟಿಮೇಟ್ ಆದ್ದರಿಂದ ಎಷ್ಟು ಹೇಳಿದ್ರು ಅದಕ್ಕೆ ಕೊನೆಯೇ ಇಲ್ಲ ಇಷ್ಟು ಹೇಳಿ ಅಮೃತತ್ವಂ ದೇವೇಭ್ಯ ಏನಾಯಿತು ಅಲ್ಲ ಆಗಾಯಮಾನ ಆ ರೀತಿ ಬರಬೇಕಲ್ಲ ಆಗಾಯಮಾನಿ ಇತಿ ಗಾಯೇ ಸ್ವಧಾಂ ಪಿತೃಭ್ಯ ಆಶಾಂ ಮನುಷ್ಯೇಭ್ಯ ತೃಣೋದಕಂ ಪಶುಭ್ಯ ಸ್ವರ್ಗಂ ಲೋಕಂ ಯಜಮಾನಾಯ ಆಮೇಲೆ ಅನ್ನಂ ಆತ್ಮನೆ ಕೊನೆಗೆ ಆಗಾಯಾನಿ ಇತಿ ಏತಾನಿ ಮನಸಾ ಧ್ಯಾಯನ್ ಅಪ್ರಮತ್ತಃ ಸ್ತುವೀತ ಇದೆಲ್ಲ ಕಡೆ ಜ್ಞಾಪಕ ಇಟ್ಕೋಬೇಕು ಯಾವ ರೀತಿ ಸ್ತೋತ್ರ ಇತ್ಯಾದಿ ಹೇಳ್ಬೇಕಾದ್ರೆ ಹೇಗೆ ಹೇಳಬೇಕು ಹೇಳ್ತಾರೆ ವೇದ ಮಂತ್ರ ಹೇಗೆ ಹೇಳಬೇಕು ಯಾವ ಸ್ವರದಲ್ಲಿ ಹೇಳಬೇಕು ಯಾವ ರೀತಿ ಹೇಳಬೇಕು ಅಂತ ಕೇಳಿದರೆ ಅಮೃತತ್ವಂ ದೇವೇಭ್ಯ ಆಗಾಯಾನಿ ಇತಿ ಗಾಯೇ ದೇವತೆಗಳಿಗೆ ಹೇಳಬೇಕಾದ್ರೆ ಅಮೃತವಾಗಿ ತಲುಪಲಿ ಅಂತ ಹೇಳಬೇಕು ಅವರಿಗೆ ಆ ರೀತಿ ಆ ಅಮೃತ ಅತ್ಯಂತ ಪ್ರಿಯ ದೇವರಿಗೆ ಆ ಮೀಡಿಯಾದಲ್ಲಿ ತಲುಪಬೇಕು ಅವರಿಗೆ ಸ್ವಧಾ ಪಿತೃಭ್ಯ ಪಿತೃಗಳಿಗೆ ಸ್ವಧಾ ಆ ರೂಪದಲ್ಲಿ ಸೇರಬೇಕು ಆಶಾಂ ಮನುಷ್ಯೇಭ್ಯ ಮನುಷ್ಯರಿಗೆ ಅಪೇಕ್ಷಪಟ್ಟ ರೂಪದಲ್ಲಿ ಸಿಗಬೇಕು ತೃಣೋದಕಂ ಪಶುಭ್ಯ ಈ ಪಶುಗಳು ಮೈಸೂರು ಪಾಕ್ ಅವೆಲ್ಲ ಟ್ರೇನ್ ಮಾಡುತ್ತೆ ಅದು ಅದಕ್ಕೆ ಕೆಲಸಕ್ಕೆ ನೋಡೋದೇ ಇಲ್ಲ ಅವನ್ನೆಲ್ಲ ಕೂಡ ಅದಕ್ಕೆ ಹುಲ್ಲು ನೀರಿನ ಫಾರಮ್ನಲ್ಲಿ ಸಿಗಬೇಕು ಅವ್ರಿಗೆ ಆ ಅರ್ಥದಲ್ಲಿ ನಾವು ಪಶುಭ್ಯ ಸ್ವರ್ಗಂ ಲೋಕಂ ಯಜಮಾನಾಯ ಇವನು ಮಾಡ್ಸಕ್ಕೆ ಹೊರಟಿರ್ತೆ ಯಜಮಾನ ಸ್ವರ್ಗಲೋಕ ಸಿಗಲಿ ಅಂತ ಹೇಳಬೇಕು ಆಮೇಲೆ ಅನ್ನಂ ಆತ್ಮನೇ ತನಗೆ ಅನ್ನ ಸಿಗಲಿ ಅಂತ ತಾನು ಮಾಡಬೇಕು ಆಗಾಯಾನಿ ತೇತಾನಿ ಮನಸಾ ಧ್ಯಾಯನ್ ಅಪ್ರಮತ್ತಃ ಸ್ತುವೀತ ಈ ರೀತಿಯಲ್ಲಿರಬೇಕು ಅರ್ಥ ಆಯ್ತಾ ಎಮ್ಮ ಮಾಡ್ಲಿಕ್ಕೆ ಹೊರಟ ಆ ಕ್ರಮ ಬೇರೆ ಕ್ಯಾಶ್ ಕಳಿಸ್ಬೇಕಾಗಿದೆ ಎಮ್ಮ ಮಾಡಕ್ಕೆ ಹೋಗ್ತಾನೆ ಡಿ ಡಿ ಕಳಿಸೋ ಕ್ರಮ ಬೇರೆ ಪ್ರತಿಯೊಂದಕ್ಕೆ ಯಾವ ರೀತಿ ಕಳಿಸ್ಬೇಕು ಅಂತ ಹೇಳ್ತಾನೆ ಕೆಲವಕ್ಕೆ ಆನ್ಲೈನ್ ಕೊಡ್ಬೋದು ಕೆಲವಕ್ಕೆ ಅದು ಆಗ್ಲಿಕ್ಕೆ ಸಾಧ್ಯ ಇಲ್ಲ ಕೆಲವು ತರಕಾರಿಗಾದ್ರೆ ಮಾಡ್ತಾ ಕುತ್ಕೊಂಡ್ಬಿಟ್ರೆ ಪಾಪ ಪದಿತಾಗ ಅಕೌಂಟೇ ಇರಬೇಕಲ್ಲ ಫಸ್ಟು ಇದೆಲ್ಲ ಅರ್ಥ ಮಾಡಿಕೊಂಡ್ರೆ ಹೇಳಿದ್ದೆ ಎರಡೇ ಸ್ವರ ಯಾರಿಗೆ ಯಾವ ಸ್ವರಗಳು ಸ್ವರ ಯಾತಕ್ಕೆ ಹೇಳಬೇಕು ಆ ಸ್ವರದಿಂದ ಹೇಳಿದ ಮಾತ್ರ ಅವರಿಗೆ ಪ್ರೀತಿ ಆಗುತ್ತೆ ಇವತ್ತು ಹಸುಗಳೆಲ್ಲ ನೀವೀಗ ಹೇ ಅಂತ ಹೋಗ್ತಾರೆ ಮನುಷ್ಯದ ಹೇ ಅಂತ ಹೋಗ್ಬಿಟ್ರೆ ಪದಿತಾಗ ಅಲ್ಲೇದು ಹೇ ಅಂತ ಹೇಳಿ ಪಶುಗಳು ಅಂತ ಕೇಳ್ತಾರೆ ಅಲ್ಲಿ ಹೋಗಿ ಮಾತಾಡ್ಸಿದ್ರೆ ಮಾತಾಡಕ್ಕೆ ಬರೋದಿಲ್ಲ ಆ ಭಾಷೆಯಲ್ಲೇ ಹೇಳಬೇಕು ಅರ್ಥ ಆಯ್ತಾ ಮಕ್ಕಳಿಗೆ ಹೇಳೋ ಭಾಷೆ ಬೇರೆ ದೊಡ್ಡವರಿಗೂ ಬೇರೆ ಮನುಷ್ಯರಿಗೆ ಬೇರೆ ಪ್ರಾಣಿಗಳಿಗೆ ಬೇರೆ ದೇವತೆಗಳಿಗೆ ಬೇರೆ ಅದು ದೇವರಿಗೆ ಅಲ್ಟಿಮೇಟ್ ಏನೇ ಮಾಡಿದ್ರು ದೇವರಿಗೆ ಅಲ್ಟಿಮೇಟ್ ಇರಬೇಕು ಆ ರೀತಿ ಸ್ತೋತ್ರ ಮಾಡಿ ಅಂತ ಹೇಳ್ತಾ ವಿಷ್ಣು ಸಹಸ್ರನಾಮಾದಿ ಹೇಳ್ಬೇಕಾದ್ರೆ ಆ ಫಲ ಯಾತಕ್ಕೆ ನಮಗೆ ಕೊಡೋದಿಲ್ಲ ಅಂದರೆ ಏನೇನೋ ಅರ್ಥ ಸಂಬಂಧದಲ್ಲಿ ಹಾಗೆ ಹೇಳೋದ್ರಿಂದ ಫಲ ಬರೋದೇ ಇಲ್ಲ ಆ ಲಿಂಕಲ್ಲಿರ್ಬೇಕು ಫೋನಲ್ಲಿ ಮಾತಾಡೋ ಕ್ರಮ ಬೇರೆ ಗೊತ್ತಾಯ್ತಾ ವಿಡಿಯೋ ಕಾಲ್ ಬಂದ ಮಾತಾಡೋ ಕ್ರಮ ಬೇರೆ ಎದುರು ಕೂತವ್ರು ಮಾತಾಡೋ ಕ್ರಮ ಬೇರೆ ಮೆಸೇಜ್ ಕಳಿಸೋ ಕ್ರಮ ಬೇರೆ ಎಷ್ಟು ವ್ಯತ್ಯಾಸ ಇದೆ ಅದರಲ್ಲಿ ಇವೆಲ್ಲ ಯಾರಿಗೆ ಗೊತ್ತಿರಬೇಕು ಪುರೋಹಿತರಿಗೆ ಮಾಡೋರಿಗೆ ಮಾಡಿಸೋ ಎಲ್ಲ ಗೊತ್ತಿದ್ದರೆ ಆಗ ಫುಲ್ ಫಲ ಬರೋದು ಈಗ ಒಂದೇ ದೃಷ್ಟಿ ಇರುತ್ತೆ
ಏನು ಕೊಡ್ಬೋದು, ಎಷ್ಟು ಕೊಡ್ಬೋದು, ಆ ಥರ ಇರಬಾರ್ದು. ಅದು ಆ್ಯಕ್ಚುಲಿ ವೃತ್ತಿ. ಅದು ಕೊಟ್ಬಿಡ್ಬೋದು. ಪ್ರತಿಯೊಂದಕ್ಕೆ ಸಂಬಳ ಕೊಡ್ತೀರಿ ಅಂತ ಕೇಳೋದು ಎಷ್ಟು ದಡ್ತನ. ಸ್ಯಾಲ್ರಿ ಫಿಕ್ಸ್ ಮಾಡಿದ್ದಾರೆ, ಕೊಟ್ಬಿಡ್ತಾರೆ ಅಷ್ಟೆ. ಅದ್ರ ಬಗ್ಗೆ ನಿರೀಕ್ಷೆ ಮಾಡೋಕ್ಕೆ ಹೋಗಬಾರ್ದು. ತನ್ನ ಕೆಲಸ ಸರಿಯಾಗಿ ಮಾಡಬೇಕಷ್ಟೆ. ಅದರಿಂದ ಕೆಲಸ ಉಳಿಬೇಕು, ಕೆಲಸ ಬೆಳೆದು ಮುಂದೆ ತಾನು ಮುಂದೆ ಬರಬೇಕು. ಅಧಿಕಾರಿ ಸದಾ ಉದ್ಗಾತ್ರೆ ಮುಖ್ಯ. ಅದಿರೋ ಉಪನಿಷತ್ತು ಹೇಳಿದ್ದಷ್ಟು. ಅದರ ವಿಶೇಷ ವಿವರಣೆಗಳನ್ನು ಕೊಡ್ತಾರೆ. ಅಧಿಕಾರಿ ಸದಾ ಉದ್ಗಾತ್ರೆ ಮುಖ್ಯತಃ ಪ್ರಾಣ ಏವತೆ ಅಥೋ ಮೋಕ್ಷಾದಿದಾನೇ ಸ ದೇವಾದೀನಾಂ ಕ್ಷಮೋ ಭವೆ. ದೇವಾದಿಗಳಿಗೆ ಇದೆಲ್ಲ ಏನೇ ಮಾಡಿದರೂ ಪ್ರಾಣದೇವರ ಮೂಲಕನೇ ಕೆಲಸ ಆಗೋದಾದ್ದರಿಂದ ದೇವತೆಗಳಲ್ಲಿ ಹೇಗೆ ಕೊಡಬೇಕು ಹಾಗೆ ಕೊಡ್ತಾರೆ. ಅನ್ಯೇಷಾಂ ಸ ದದಾತೀಹ ಮಧ್ರುದಿಸ್ಥ ಇತಿ ಸ್ಮೃತಿ. ಎಲ್ಲರಿಗೂ ಕೂಡ ನಮ್ಮ ಹೃದಯದಲ್ಲಿದ್ದು ವಾಯುದೇವರು ಕೊಡ್ತಾರೆ ಅಂತ ಅನುಸಂಧಾನ ಇಟ್ಕೊಂಡಿರ್ಬೇಕು. ಕಾರ್ಯಾಹಿ ನಾನ್ಯಥಾ ಕುರ್ಯಾತ್ ಅವಮಂತ ಅನ್ಯಥಾ ಭವೆ. ಎಚ್ಚರ ಇಲ್ಲದವರು ಅವ್ರು ಅವಮಾನ ಮಾಡಿದಂತೆ ಲೆಕ್ಕ. ಯಾವುದೇ ಮಂತ್ರ ದೇವತೆ ಎಲ್ಲ ಅನುಸಂಧಾನ ಇಲ್ಲದೆ ಮಾಡಿಬಿಟ್ರೆ ಅದು ಅವಮಾನ ಮಾಡಿದೆ. ದೊಡ್ಡವ್ರು ಕೂತ ಆ ಕಡೆ ನೋಡದೆ ಹೋಗ್ಬಿಟ್ರೆ ಅದೇ ಅವಮಾನ. ದೊಡ್ಡವ್ರು ಕೂತ ಕಾಲಕ್ಕೆ ಗಮನಿಸದೇ ಇರೋದು ದೊಡ್ಡ ಅವಮಾನ. ಇವತ್ತು ಆಕ್ಸಿಡೆಂಟ್ ಅಂತ ಕರೆಯೋದು ಆವಾಗಲೇ ಗಮನಿಸ್ದಾಗದೇ ಇದ್ದಾಗಲೇ ಆಕ್ಸಿಡೆಂಟ್ ಆಗೋದು. ಗೊತ್ತಿಲ್ಲ ಅಂತೇಳಿ ಆಕ್ಸಿಡೆಂಟ್ ಬಿಟ್ಬಿಡುತ್ತಾ. ಅನ್ಯೇಷಾಂ ಸ ದದಾತಿ ಕಾರ್ಯಾಹಿ ನಾನ್ಯಥಾ ಕುರ್ಯಾತ್ ಅವಮಂತ ಅನ್ಯಥಾ ಭವೇತ್. ಯಾವ ಕಾಲಕ್ಕೂ ಅವಮಾನವನ್ನು ಮಾಡೋದು ಇಲ್ಲ. ಅವಮಾನ ಮಾಡಿದ ಪಾಪ ಗುರಿ ಆಗ್ತಾನೆ. ದೇವಾನಾಂ ಮೋಕ್ಷದಾನಾದೋ ನಹಿ ಮಾನುಷ ಈಶ್ವರ. ಅತ ಮನುಷ್ಯರಿಗೆ ಆ ಶಕ್ತಿ ಇಲ್ಲ. ಸೊ ದೇವತೆಗಳ ಕ್ರಮ ಬೇರೆ, ಇವ್ರ ಕ್ರಮ ಬೇರೆ. ನಾವು ಆಫೀಸರ್ ನೋಡೋ ಕ್ರಮ ಬೇರೆ, ಕ್ಲರ್ಕ್ ನೋಡೋ ಕ್ರಮ ಬೇರೆ, ಅಟೆಂಡರ್ ನೋಡೋ ಕ್ರಮ ಬೇರೆ. ಆಫೀಸ್ಗೆ ಹೋದಾಗ ಬಾಸ್ ನೋಡೋ ಕ್ರಮ ಬೇರೆ. ನಾವು ಅನೇಕರನ್ನ ಹಂತದಲ್ಲಿ ಅರ್ಥ ಮಾಡ್ಕೊಂಡು ನೋಡ್ತೇವೆ. ಆ ರೀತಿ ನೋಡಬೇಕು. ಅತ ಪ್ರಾಣೋ ಹೃದಯಸ್ಥೋ ಮೇ ದದಾತೀತಿ ಸ್ಮೃತಿರ್ಭವೆ ಸಂಕಲ್ಪೋಕ್ತ್ಯ ಆದಿಕರ್ತ ಚ ಪ್ರಾಣ ಏವ ಯತಃ ಸದಾ. ಆಗಾಯಾನಿ ಅವರನ್ನು ಕುರಿತು ನಾನು ಹಾಡ್ತೇನೆ ಅಂತ ಅರ್ಥ. ಅವರನ್ನು ಕುರಿತು ನಾನು ಗಾಯನವನ್ನು ಮಾಡ್ತೇನೆ. ಇತಿ ಯುಜ್ಯೇತ ತಸ್ಮಾತ್ ತಸ್ಮಿನ್ ಹಿ ಮುಖ್ಯತಃ ಆತ್ಮೇತಿ ಭಗವಾನ್ ವಿಷ್ಣು ಪ್ರಾಣಸ್ಥ ಪುರುಷೋತ್ತಮ. ಒಟ್ಟಿಬ್ಬರನ್ನ ಯಾವಾಗಲೂ ಬಿಡಾಗೇ ಇಲ್ಲ. ಹರಿಸರ್ವೋತ್ತಮ ವಾಯುಜೀವೋತ್ತಮನ ಕೂಗ್ಲಿಕ್ಕಲ್ಲ, ಅದು ಪ್ರತಿಷ್ಠೆಯದಲ್ಲೂ ಬೇಕು. ಅವ್ರು ಗೊತ್ತಾಯ್ತಾ. ವಿಷ್ಣು ಪ್ರಾಣಸ್ಥ ಪುರುಷ. ಕೊನೆಗೆ ಎಲ್ಲೇ ತೊಗೊಂಡ್ರು ಪ್ರಾಣದೇವರ ಮೂಲಕ ಪರಮಾತ್ಮ ತೊಗೊಂಡ್ರು. ಪುರುಷ ಇದಕ್ಕೆ ಹೋಗ್ತೀರಿ, ಮಠಕ್ಕೆ ಹೋಗ್ತೀರಿ, ಶ್ರಾವಣ ಪೂಜೆ ಮಾಡ್ತಿರ್ತಾರೆ. ನೀವು ತೆಂಗಿನಿಗೆ ಪ್ರಸಾದ ಕೊಡ್ಲಿಕ್ಕೆ ಹೋಗ್ತೀರಿ. ಎಲ್ಲಿಡ್ಬೇಕು ನೀವು ಒಯ್ದದನ್ನು ಒಂದು ಕಡೆ ಅವ್ರು ಬಂದು ತೊಗೋತಾರೆ. ಬಂದು ಅದು ಪ್ರೋಷಣೆ ಮಾಡಿ ತೊಗೊಂಡೋಗಿ ಕೊಡ್ತಾರೆ. ನಾವೆಲ್ಲ ಹೋಗಿ ಬಿಟ್ಟುಬಿಟ್ರೆ ಪೂಜೆ ಕೆಟ್ಟು ಎಲ್ಲ ಹಾಳಾಗ್ಬಿಟ್ರೆ. ತೀರ ಪೂಜೆ ಕೊಡೋದು ಹೇಳಿ ಸೀದಾ ಹೋದ ಅವ್ರ ಕೈಲಿ ಕೊಟ್ಬಿಟ್ಟ ಹೋಗ್ಬಿಟ್ಟು. ಅದೇ ಕೊಡೋ ಕ್ರಮ ಇಲ್ಲ ಅದಕ್ಕೆ. ಶಿಷ್ಯರು ಬಂದು ಅಲ್ಲಿ ಹೋಗಿ ಅವ್ರ ಪ್ರೊಸೀಜರ್ ಇದೆ, ಆ ಕ್ರಮದಲ್ಲಿ ನೋಡ್ಬೇಕು. ಆತ್ಮೇತಿ ಭಗವಾನ್ ವಿಷ್ಣು ಪ್ರಾಣಸ್ಥ. ಕೆಲವರು ಹೇಳ್ತಾರೆ ಕೃಷ್ಣನ ಪೂಜೆ ಮಾಡ್ಕೊಂಡೆ ಉಡುಪಿಗೆ ಹೋಗಿ ನೀನೇ ಪೂಜೆ ಪೂಜೆ ಮಾಡಿದ ಇಲ್ಲ. ಅದೇನು ಬೇಕು, ಕೃಷ್ಣನ ಪೂಜೆ ಮಾಡಿಸ್ದೆ, ಸೇವಾ ಕೊಟ್ಟು ಮಾಡಿಸ್ದೆ, ಅಷ್ಟೇ. ಪೂಜೆ ಆಯಿತು. ತಾನು ನೋಡಿದ್ರೆ ಅನೌನ್ಸ್ ಮಾಡೋಕೆ ನಾನೇ ಪೂಜೆ ಮಾಡ್ಕೊಂಡ್ಬಂದು ಬಿಟ್ಟು ಹೇಳೋಕ್ಕಾಗತ್ತಾ? ಸಾಧ್ಯ ಇಲ್ಲ. ಬಟ್ ಪೂಜೆ ಮಾಡಿದ ಫಲ ಇವನಿಗಿದೆ. ಯಾಕೆಂದರೆ ಇವನು ಮಾಡಿದ್ದಲ್ಲಿ ಇವನಾದ್ರಿಂದ ಬಂದಿದೆ. ಆಗಾಯಾನೀತಿ ಯುಜ್ಯೇತ ತಸ್ಮಾತ್ ತಸ್ಮಿನ್ ಹಿ ಮುಖ್ಯತಃ ಆತ್ಮೇತಿ ಭಗವಾನ್ ವಿಷ್ಣು ಪ್ರಾಣಸ್ಥಃ ಪುರುಷೋತ್ತಮ ತಸ್ಮೈ ಅನ್ನಂ ಹಿ ಅರ್ಥತಸ್ತು ಪ್ರಾಣಸ್ಯ ಅನ್ನಭುಜಿರ್ಭವೆ. ಕೊನೆಗೆ ಅನ್ನದ ಫಾರ್ಮಲ್ಲಿ ತಗೊಳ್ಳೋದು ಮುಖ್ಯ ಪರಮಾತ್ಮ ಬಿಂಬರೂಪಿ. ನಮಗೆ ಬೇಕಾದ್ದು ಕೊನೆಗೆ ಅದು ತೊಗೊಂಡು ನಮಗೆ ಕೊಡಬೇಕು. ಇಲ್ಲದವ್ರು ನಾನು ತೊಗೊಳಕ್ಕೆ ಬರೋಲ್ಲ ನಮಗೆ. ಪ್ರಾಣಸ್ಯಾಪಿ ಅಮೃತತ್ವಮಿ. ಆತ್ಮ ಶಬ್ದಕ್ಕೆ ಮುಖ್ಯವಾಗಿ ಪರಮಾತ್ಮ ಅಂತ ಅರ್ಥ. ಆತ್ಮನೇ ಆಗಾಯನೇ ಬಂತಲ್ಲ, ಅನಂತರ ತಾನು ಕೊನೆ ಅಲ್ಟಿಮೇಟ್. ಈ ಕಡೆಯಿಂದ ಬಿಂಬರೂಪಿಯಾಗಿ ಪರಮಾತ್ಮ ಇಲ್ಲಿದ್ದಾನೆ, ಅಲ್ಲಿದ್ದಾನೆ. ಬಟ್ ಬಿಂಬರೂಪಿ ಪರಮಾತ್ಮ ತೊಗೊಂಡ್ರೆ ಮಾತ್ರ ನಮಗೆ ತೊಗೊಳಕ್ಕೆ ಬರೋದಿಲ್ಲ. ಪ್ರಾಣಸ್ಯ ಅಪಿ ಅಮೃತತ್ವಂ ಹಿ ಮುಖ್ಯಮೇವ ಫಲಂ ಯತಃ. ಪ್ರಾಣದೇವರಿಗೂ ಅಮೃತತ್ವನೇ ಮುಖ್ಯವಾದ ಫಲ. ದೇವತೆಗಳಾದ್ದರಿಂದ ದೇವೋತ್ತಮರು. ದೇವಾಂತರ್ಭಾವತೋ ವಿಷ್ಣೋ ನ ಅಮೃತತ್ವಂ ಕ್ವಚ ಆದಿಮತ್. ದೇವರಿಗೆ ಮಾತ್ರ ಮೋಕ್ಷ ಇಷ್ಟು ಪ್ರಶ್ನೆ ಇಲ್ಲ. ಯಾಕೆ ದೇವರಿಗೆ ಫಲ ಎಷ್ಟು ಅಂತ ಕೇಳಕ್ಕೆ ಹೋಗಬಾರ್ದು. ಯಾಕೆ ಫಲ ಅಲ್ಲ ಯಾರಿಗೆ? ಅದು ಸಾಧಕರಿಗೆ. ಯಾರಿಗೆಲ್ಲ? ಸಿದ್ಧರಿಗಲ್ಲ. ಪರಮಾತ್ಮ ನಿತ್ಯ ಮುಕ್ತನಾದ್ದರಿಂದ ಪರಮಾತ್ಮನಿಗೆ ಯಾವ ಕ್ಷೇರು ಎಷ್ಟು ಪುಣ್ಯ, ದೇವ್ರಿಗೆ ಎಷ್ಟು ಪುಣ್ಯ ಬರುತ್ತೆ ನಾವು ಮಾಡಿ ಕೇಳಕ್ಕೆ ಹೋಗಬಾರ್ದು. ಗೊತ್ತಾಯ್ತಾ? ಇವತ್ತು ಸ್ಯಾಲ್ರಿ ಅನ್ನೋ ಪದ ಬೇರೆ, ಪ್ರಾಫಿಟ್ ಪದ ಬೇರೆ. ಅವ್ರಿಗೆ ಸ್ಯಾಲ್ರಿ ಅಂತ ಪದ, ಇವರಿಗೆ ಪ್ರಾಫಿಟ್ ಅಂತ ಅವ್ರಿಗೆ ಸ್ಯಾಲ್ರಿ ಅಂತ ಹೇಳಬಾರ್ದು. ಆಯಿತಾ? ಅಲ್ಲಿಗೆ ನಾಳೆ ದಿವಸ ಮಾಮೂಲು. ನಾಳೆ ಪಾಠ ಇರೋದು ಬೆಳಿಗ್ಗೆಲ್ಲ, ನಾಡಿದ್ದು ಕಂಟಿನ್ಯೂ ಆಗುತ್ತೆ. ನಾಳೆ ಸಾಯಂಕಾಲ ಎಲ್ಲ ಬರಬೇಕು. ಸರ್ವೇಂದ್ರಿಯ ಪ್ರೇರಕೇಣ ಶ್ರೀ ಪ್ರಾಣಪತಿ ನೇರಿತಃ ಯದವೋಚ ಮಹಂ ತೇನ